Audio Jungle. Audio Jungle. ನೋಡಿ ಒಂದೆಲ್ಗ ಚಟ್ನಿ ಪುಡಿ ಮಾಡೋಣ ಬನ್ನಿ. ಹೇಗೆ ಮಾಡೋದು ನೋಡಿ, ಇದೇ ಒಂದೆಲ್ಗ ನಾಟಿದು, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಒಂದೆಲ್ಗದ ಚಟ್ನಿ ಪುಡಿ ಮಾಡೋಣ. ನೋಡಿ ಇವತ್ತು ನಾವು ಒಂದೆಲ್ಗದ ಚಟ್ನಿ ಪುಡಿ ಮಾಡೋಣ. ನಾನು ಒಂದೆಲ್ಗನ ಒಣಗಿಸಿಟ್ಟಿದ್ದೀನಿ ನೋಡಿ. ಕೊಬ್ಬರಿನ ತುರಿದಿಟ್ಟಿದ್ದೀನಿ. ಇಲ್ಲಿ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ನೋಡಿ, 2 ಸ್ಪೂನು ಕಡಲೆ ಬೀಜ, 2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿನ ನೋಡಿ ಈ ಥರ ನಾನು ಸಿಪ್ಪೆ ತೆಗೆದಿಲ್ಲ, 1 ಚೂರು ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ 1 ಸ್ಪೂನ್ ಸಾಕು ನೋಡಿ. ಬ್ಯಾಡಗೆ ಮೆಣಸಿನ್ಕಾಯಿ 1 3, ಗುಂಟೂರು 1 3 ಸಾಕು. ನೀವು ಖಾರದ ಪುಡಿನೂ ಹಾಕ್ಬೋದು. ನಾನಿಲ್ಲಿ ಮೆಣಸಿನ್ಕಾಯಿನೇ ತಗೊಂಡಿದ್ದೀನಿ. ಇಂಗು ಕೂಡ ಹಾಕ್ಬೋದು. ಇಂಗು ನಾನು ಹಾಕ್ತಾಯಿಲ್ಲ. ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಒಣಗಿಸಿಟ್ಟಿದ್ದೀನಿ, ನೆರಳಲ್ಲೇ ಒಣಗಿಸಿರೋದು ನೋಡಿ. ನಾಟಿದಿದು ಪಾರಮಲ್ಲ, ಅದ್ರ ಗಿಡನೂ ಕೂಡ ನಾನು ಇದ್ರ ಜೊತೆ ಹಾಕಿರ್ತೀನಿ ನೋಡಿ. ಮೊದಲಿಗೆ ಒಂದು ಈ ಥರ ಫ್ಯಾನ್ ಇಟ್ಕೊಂಡು ಫಸ್ಟು ಕಡಲೆ ಬೀಜ ಉಟ್ಕೊಂಡು ಸಿಪ್ಪೆ ತೆಗಿಯೋಣ. ನೋಡಿ ಇದು ಕಡಲೆ ಬೀಜ ಆಗಿದೆ. ಪ್ಲೇಟಿಗೆ ಹಾಕ್ತೀನಿ ನೋಡಿ. ಕಡಲೆಬೇಳೆ 1 ಸ್ಪೂನ್ ತಗೊಂಡಿದ್ದೀರ ಅಷ್ಟೇ ನೋಡಿ. ಇದ್ರ ಜೊತೆಗೆ ಉದ್ದಿನಬೇಳೆನೂ ಹಾಕೋಣ ನೋಡಿ. ಅದೆರಡು ಕೆಂಪಾಗಿದೆ, ಜೀರಿಗೆ ಹಾಕೋಣ. ಇದ್ರ ಜೊತೆ ಬೆಳ್ಳುಳ್ಳಿದು ಹಾಕ್ತಾಯಿದ್ದೀನಿ. ಇದಕ್ಕೆ ಹುಣಸೆಹಣ್ಣು ಹಾಕೋಣ. ಬ್ಯಾಡಗೆ ಮೆಣಸಿನ್ಕಾಯಿ ನೋಡಿ, ಗುಂಟೂರು 4 ತಗೊಂಡಿದ್ದೀನಿ, ಅದು 3 ನೋಡಿ. ಇದಕ್ಕೊಂಚೂರು ಎಣ್ಣೆ ಹಾಕೋಣ. ಮೆಣಸಿನ್ಕಾಯಿ ಸ್ವಲ್ಪ ಇದಾಗಬೇಕಲ್ಲ, ಅದಕ್ಕೋಸ್ಕರ ನಾನು ಮೊದಲಿಗೆ ಉರಿಯುವಾಗ ಎಣ್ಣೆ ಹಾಕಿಲ್ಲ ನೋಡಿ. ಇದಕ್ಕೇನೆ ನಾನು ಕೊಬ್ಬರಿ ತುರಿದಿಟ್ಕೋಬೋದು, ಹಂಗೆ ಕಟ್ ಮಾಡಿ ಹಾಕ್ಬೋದು. ನಾನಿಲ್ಲಿ ತುರಿದಿಟ್ಕೊಂಡಿದ್ದೆ ನೋಡಿ. ಚೆನ್ನಾಗಿ ಒಣಗಿರೋದು ತಗೊಂಡಿದ್ದೀನಿ. ಇದು 1 ತಿಂಗಳು ಕೂಡ ಇಟ್ಬೋದು ನೋಡಿ. ಇದಕ್ಕೇನೆ ನಾನು ಒಂದೆಲ್ಗ ಒಣಗಿಸಿಟ್ಟಿರೋದು ಹಾಕ್ತಾಯಿದ್ದೀನಿ ನೋಡಿ. ಹಸಿದು ಹಾಕ್ಬೋದು, ಹಸಿದು ಇಟ್ಟಿದ್ರೆ ತುಂಬ ದಿವಸ ಇಟ್ಟಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಒಣಗಿಸಿದ್ದೆ ನೋಡಿ. ಈಗ ಮುರು ಅನ್ನೋ ಥರ ಒಣಗಿದೆ. ಇದು ಸ್ವಲ್ಪ ಬಿಸಿ ತಾಗಿದ್ರೆ ಸಾಕು. ಈ ನಾಟಿದು ಸ್ವಲ್ಪ ಕೈ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. ಎಲೆ ಕೂಡ ತೆಳ್ಳಗಿದೆ ನೋಡಿ, ತೆಳುವಾಗಿರುತ್ತೆ ನೋಡಿ. ಇದಾಗಿದೆ ನೋಡಿ, ಎಲ್ಲ ಮುರು ಅಂತ ಇದೆ. ಗ್ಯಾಸ್ ಬಂದ್ ಮಾಡ್ತೀನಿ, ಅದ್ರ ಕಾವಲ್ಲೇ ಬೆಂದರೆ ಸಾಕು ನೋಡಿ. ಇದಕ್ಕೇನೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇದು ಆರಿದ ಮೇಲೆ ನಾವು ರುಬ್ಬೋಣ. ಮೆಣಸಿನ್ಕಾಯಿಗೆ ಮುರಿದು ಹಾಕಿದ್ರೆ ಆಯಿತು. ನೀವು ಖಾರದ ಪುಡಿ ಕೂಡ ಹಾಕ್ಬೋದು ನೋಡಿ. ಎಲ್ಲ ಗರಿಯಾಗಿ ಇದಾಗಿದೆ. ಇದು ಆರಲಿ ಸ್ವಲ್ಪ, ಮತ್ತೆ ಮಿಕ್ಸಿಗೆ ಹಾಕೋಣ ನೋಡಿ. ನಾನು ಕಡಲೆ ಬೀಜ ಕೂಡ ಸಿಪ್ಪೆ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೋಲ್ಡ್ ಆದಂಗಾಗಿದೆ. ಇವಾಗ ಏನೋ ಒಂದು ರೋಗ ಬರ್ತಾಯಿದೆಯಂತೆ ಮತ್ತೆ ಚೀನಾದಿಂದ. ಕೋಲ್ಡ್ ಎಲ್ಲ ಆದರೆ ಮತ್ತೆ ಎಲ್ಲ ಜನ ದೂರ ಇಡ್ತಾರೆ. ನನಗೆ ಕೋಲ್ಡ್ ಆಗಿರೋದು ಐಸ್ ಕ್ರೀಮ್ ತಿಂದಿದ್ದಕ್ಕೆ. ಸ್ವಲ್ಪ ಕಾಫಿ ಮಾಡಿ ಕುಡಿತೀನಿ. ಇದಾರಲಿ ಅಷ್ಟರೊಳಗೆ ನೋಡಿ. ಇದಾರಿದೆ, ಮಿಕ್ಸಿಗೆ ಹಾಕ್ತೀನಿ ನಾನು ನೋಡಿ. ಇದನ್ನು ಪೌಡ್ರ್ ಮಾಡೋಣ ನೋಡಿ. ಒಂದೆಲ್ಗ ಚಟ್ನಿ ಪುಡಿ ರೆಡಿ ಆಯಿತು ನೋಡಿ. ಆ ಗಿಡನೂ ನಾನು ಸ್ಟಾರ್ಟಿಂಗಲ್ಲೂ ತೋರಿಸಿದ್ದೀನಿ ನೋಡಿ. ಇದು ನಾಟಿದು ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಒಗರಿರುತ್ತೆ. ಇದು ಒಗರಿದ್ರೂ ತುಂಬ ಒಳ್ಳೆಯದು. ಬ್ರಾಹ್ಮಣರ ಮನೆಯಲ್ಲಿ ಇದು ನನಗೆ ಹಾಸನದಲ್ಲಿ ಬ್ರಾಹ್ಮಣರಿದ್ದಾರೆ, ಅವ್ರ ಮನೇಲಿ ಮಾಡ್ತಾರೆ ಈ ಥರ. ಅವ್ರು ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ತಾರೆ, ಬೆಲ್ಲ ಹಿಂಗೆಲ್ಲ ಹಾಕ್ತಾರೆ. ಅವ್ರು ಹೇಳಿದ್ದು ಈ ಥರ ಚಟ್ನಿ ಪುಡಿನ. ಬ್ರಾಹ್ಮಣರ ಮನೆಗೆ ಹೋಗ್ರಿ, ಯಾವಾಗಲೂ ಅವ್ರ ಮನೆಗಳಲ್ಲಿ ಚಟ್ನಿ ಪುಡಿ ಇದ್ದೇ ಇರುತ್ತೆ ನೋಡಿ. ಕರ್ಬೇವು ಸೊಪ್ಪಿನ ಚಟ್ನಿ ಪುಡಿ ಮತ್ತು ಮಾಮೂಲಿ ಚಟ್ನಿ ಪುಡಿ
ಈ ಥರ ಬ್ರಾಹ್ಮಿದು ಎಲ್ಲ ಮಾಡಿಟ್ಟಿರ್ತಾರೆ ನೋಡಿ. ಈ ಥರ ಗಾಜಿನದ್ರಲ್ಲಿ ಇಡಬೇಕು ಚಟ್ನಿ ಪುಡಿನ, ಏನೂ ಹಾಳಾಗಲ್ಲ. ಒಂದು ತಿಂಗಳಾದರೂ ಏನೂ ಹಾಳಾಗಲ್ಲ. ಇದು ನೋಡಿ ಆರಿದೆ, ಚೆನ್ನಾಗಿ ಆರಿದೆ ನೋಡಿ. ಒಂದು ಮಿಕ್ಸಿ ಫುಲ್ಲಾಗಿತ್ತು, ಇಷ್ಟೇ ಆಗಿರೋದು ಇದು ಚಟ್ನಿ ಪುಡಿ. ರೊಟ್ಟಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು. ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ ನಾನು. ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಮುಚ್ಚಿಟ್ಟಿದ್ರಾಯ್ತು ಗಾಜಿನ ಪಾತ್ರೆಯಲ್ಲಿ. ಇದು ಪ್ಲಾಸ್ಟಿಕ್ಕಲ್ಲೆಲ್ಲ ಇಡಬಾರ್ದು, ಇದರಲ್ಲಿ ಇಟ್ಟಿದ್ರೆ ತುಂಬ ದಿವಸ ಅದ್ರದ್ದು ಘಮನೂ ಹೋಗಲ್ಲ ಮತ್ತು ಅದ್ರ ಪರಿಮಳನೂ ಹಂಗೆ ಇರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಬ್ರಾಹ್ಮಣರುಗಳು ಯಾಕೆ ಬುದ್ಧಿ ಜಾಸ್ತಿ ಅಂದರೆ ಇದೆಲ್ಲ ತಿಂತಾರೆ. ಇದು ಕುಂಬಳಕಾಯಿ ಹೊಡಿತೀವಲ್ಲ, ಕುಂಬಳಕಾಯಿ ಆಯುಧ ಪೂಜೆಯಲ್ಲಿ, ಅದನ್ನೆಲ್ಲ ತುಂಬ ತಿಂತಾರೆ. ಅವ್ರ ಬುದ್ಧಿ ಜಾಸ್ತಿ ಅವರಿಗೆ. ಅವ್ರ ಥರನೇ ನಾವು ಬುದ್ಧಿವಂತರಾಗಬೇಕು ಅಂದರೆ ಇದೆಲ್ಲ ತಿನ್ನಬೇಕು. ಮಕ್ಕಳು ತಿನ್ನಲ್ಲ, ಅದಕ್ಕೋಸ್ಕರ ಈ ಥರ ಮಾಡಿ ಮೊಸರು ಹಾಕಿ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಅವರು ಎಲ್ಲ ಊಟದಲ್ಲೂ ಮೊಸರು ಇರುತ್ತೆ ನೋಡಿ ಅವರಿಗೆ. ಅವರೆಲ್ಲ ಥರನೂ ತಿಂತಾರೆ. ನಮ್ಮ ಜನ ಬರೀ ಕೋಳಿ ಮಟನ್ನು ಅದು ಇದು ತಿಂದು ಎಮ್ಮೆ ಥರ ಇರ್ತಾರೆ, ಬುದ್ಧಿ ಇರಲ್ಲ. ಈ ಥರ ತಿನ್ನಿ ಎಲ್ಲರೂ. ನೀವು ಒಂದು ಸಲ ಈ ಥರ ಪುಡಿ ಮಾಡಿ. ಎಲ್ರಿಗೂ ಬೈ ಬಾಯ್.